ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸೀಗಹಳ್ಳಿ ಗ್ರಾಮದ ಪ್ರಮುಖರಾದ ಪ್ರಭಾಕರ್ ಬಾಬು ರೆಡ್ಡಿ ಅವರು, ರೈತ ಕುಟುಂಬದಿಂದ ಬಂದ ನಾನು ಪ್ರಸ್ತುತ ತಾಲೂಕಿನಲ್ಲಿ ಮಾವಿನಕಾಯಿ ಉದ್ಯಮ ಸೇರಿದಂತೆ ರೈತರಿಗಾಗಿ ಕೈಗಾರಿಕೆಯನ್ನು ನಡೆಸುತ್ತಿದ್ದೇನೆ. ಇಂದು ನಮ್ಮ ಹೆಮ್ಮೆಯ ನಾಯಕ ದೇವೇಗೌಡರ ಹುಟ್ಟುಹಬ್ಬವನ್ನು ತಾಲೂಕಿನ ಎಲ್ಲ ಜೆಡಿಎಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಆಚರಿಸಲಾಗಿದೆ ಎಂದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವು ನಿಶ್ಚಿತ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಬರುವ ಚುನಾವಣೆಯಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಿಂದ ಜನಪ್ರಿಯ ಶಾಸಕರಾದ ವೆಂಕಟಶಿವಾರೆಡ್ಡಿ ಅವರು ಭರ್ಜರಿ ಬಹುಮತದೊಂದಿಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸುವುದು ಖಚಿತ. ಅಲ್ಲದೆ ಅವರು ಮುಂದಿನ ಸರ್ಕಾರದಲ್ಲಿ ಮಂತ್ರಿಯಾಗಿ ಕ್ಷೇತ್ರದ ಮತ್ತಷ್ಟು ಸೇವೆ ಸಲ್ಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಎನ್ಡಿಎ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು, ರೈತ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನತೆಗೆ ಹೆಚ್ಚಿನ ಸೇವೆ ನೀಡಲಿದ್ದಾರೆ ಎಂದು ಅವರು ಶುಭ ಕೋರಿದರು. ಪ್ರಚಾರ ಮಾಡಿದ್ರು ಮತ್ತೆ ಇವಾಗ ತಕ್ಷಣಕ್ಕೆ ನಾವು ಏರ್ಪಾಡು ಮಾಡಿದ್ವಿ ಕಾರ್ಯಕ್ರಮ. ನಾನು ಇದಕ್ಕೆ ಹೋಗಿದ್ದೆ, ಕೂಡಮಲೆಗೆ ಹೋಗಿ ಅಲ್ಲಿ ದೇವರ ಆಶೀರ್ವಾದ ನಮ್ಮ ಗಣೇಶ ಅಲ್ಲೆಲ್ಲ ಬಂದಿದ್ದು ಎಲ್ಲ ಪೂಜೆ ಆಯೋಜನೆ ಮಾಡಿದ್ದು ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಮತ್ತು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಶ್ರೀನಿವಾಸಪುರ ಮೇಲೆ ಇಂಥ ಅಭಿಮಾನವನ್ನು ಇಟ್ಕೊಂಡಿರುವ ಸನ್ಮಾನ್ಯ ದೇವೇಗೌಡರು ರೈತ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು. ಅವರ ಒಂದು 94ನೇ ಜನ್ಮ ದಿನೋತ್ಸವವನ್ನು ಇವತ್ತು ನಾವು ಬಹಳ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೇವರ ಆಶೀರ್ವಾದದೊಂದಿಗೆ, ನಮ್ಮ ಆಶೀರ್ವಾದದೊಂದಿಗೆ ಇವತ್ತು ಅವರನ್ನು ಮಾಡ್ತಾ ಇದ್ದೇವೆ. ಇವತ್ತು ಅವರ ನೆನಪಿಗಾಗಿ ನನಗೆ ಸಂತೋಷ ಆಗುತ್ತೆ. ಇವತ್ತು ಈ ದೇವಸ್ಥಾನವನ್ನು ಸುಮಾರು 1.5 ಕೋಟಿಯಲ್ಲಿ ಇವತ್ತು ನಾನು ಅಭಿವೃದ್ಧಿ ಪಡಿಸೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಸಂತೋಷ. ದೇವಸ್ಥಾನ ಸರಿ ಇವತ್ತು ಅವ್ರಿಗೆ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅವರ ಒಂದು ಸೇವೆ ಇವತ್ತು ನಿರಂತರವಾಗಿ 94 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಒಂದು 50-60 ವರ್ಷದಿಂದ ಅವರ ದೇಶದಲ್ಲಿ ಜನರ ಸೇವೆ ಮಾಡ್ತಾರೆ. ರೈತರ ಸೇವೆ ವಿಶೇಷವಾಗಿ ಈ ದೇಶದಲ್ಲಿ ಯಾವ ರೈತ ನಾಯಕರು ಆ ಒಂದು ಮಟ್ಟಕ್ಕೆ ಏರಿಲ್ಲ ಅಂತ ಒಂದು ರೈತರ ಬಗ್ಗೆ ಕಾಳಜಿ ಇರುವುದು. ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯದಲ್ಲಿ ಅನೇಕ ಕೆಲಸಗಳು, ನೀರಾವರಿ ಮತ್ತು ರೋಡ್ ಕೆಲಸಗಳು, ಬೆಂಗಳೂರಿನಲ್ಲೇ ಮುಂದಕ್ಕೆ ಆಗದೇ ಇರುವಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಗಳಾಗಿದ್ದರೆ ಕೆಲಸಗಳು ಮಾಡ್ಬೋದು. ಅವ್ರಿಗೆ ಅಧಿಕಾರ ಇತ್ತು, ಆವಾಗ ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಪಕ್ಷಕ್ಕೂ ಕೂಡ ಅವರು ಬೆನ್ನೆಲು. ಪಕ್ಷವನ್ನು ಸುಮಾರು 25 ವರ್ಷದ ಸಂಘಟನೆಯನ್ನು ಮಾಡಿ ಅವರಿಗೆ ದೇವರು ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಅನೇಕ ವರ್ಷಗಳು ಅವರು ಜೀವಂತವಾಗಿರಲಿ, ಜನರ ಸೇವೆಯನ್ನು ಮಾಡಲಿ, ದೇಶದ ಸೇವೆಯನ್ನು ಮಾಡಲಿ, ರಾಜ್ಯದ ಸೇವೆಯನ್ನು ಮಾಡಲಿ, ನಮ್ಮ ಪಕ್ಷದ ಸೇವೆಯನ್ನು ಮಾಡಲಿ ಅಂತ ದೇವರನ್ನು ನರಸಿಂಹಸ್ವಾಮಿಯವರನ್ನ ಅವರಿಗೆ ಚೇತನ ಕೊಡಬೇಕು, ಅವರಿಗೆ ಒಂದು ಶಕ್ತಿ ಕೊಡಬೇಕು, ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಸಂತೋಷ. ನೀವೆಲ್ಲರೂ ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದೀರಿ. ಇನ್ನು ಸಾವಿರಾರು ಜನ ನಮಗೆ ಬಂದಿದ್ದರೆ ಎಲ್ಲ ಬರ್ತಾಯಿದ್ರು ನಮ್ಮ ತಾಲೂಕಲ್ಲಿ. ಅವರೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಅವರೆಲ್ಲ ಪಕ್ಷದ ಒಂದು ಒಗ್ಗಟ್ಟಿನಿಂದ
ತೀರ್ಮಾನಿಸಿದ್ರು ಎಲ್ಲರೂ ಕೂಡ ಪಕ್ಷದ ಸೇವೆಯನ್ನು ಮಾಡಬೇಕು, ಅವರ ಒಂದು ಗೌರವ ಸಲ್ಲಿಸಬೇಕು. ಅವ್ರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ನಾವು ಗೌರವವನ್ನು ಸಲ್ಲಿಸಬೇಕು. ಮುಂದೆ ಮುಂಬರುವ ದಿವಸಗಳಲ್ಲಿ ನಮ್ಮ NDA ಪಕ್ಷ ಇವತ್ತು NDA ಪಕ್ಷ ಇವತ್ತು BJP ನಾವು ಮಿತ್ರ ಪಕ್ಷಗಳು ಇಬ್ಬರು ಸೇರಿಕೊಂಡು ಇವತ್ತು ಮುಂದಿನ ದಿವಸಕ್ಕೆ 100ಕ್ಕೆ 100ರಷ್ಟು ಕೂಡ ಅಧಿಕಾರಕ್ಕೆ ಬರುವುದು ಯಾವುದೇ ಒಂದು ಸಂದೇಹ ಇಲ್ಲ. 100ಕ್ಕೆ 100ರಷ್ಟು ತೀರ್ಮಾನ ಆಗುತ್ತೆ, ಅಧಿಕಾರಕ್ಕೆ ಬರುತ್ತೆ. ಆದ್ದರಿಂದ ನೀವೆಲ್ಲ ಕೂಡ ಇವತ್ತು ನಿರಂತರವಾಗಿ ಪಕ್ಷದ ಒಂದು ಸಂಘಟನೆಯ ಕೆಲಸದಲ್ಲಿ ಭಾಗವಹಿಸಬೇಕು. ಮತ್ತು ಇವತ್ತು SIR ಏನು ಕೆಲಸ ನಡೀತಾ ಇದೆ ತಾಲೂಕಿನಲ್ಲಿ, ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ನಡೀತಿಲ್ಲ ಗೊತ್ತಿದೆ. ಏನು ಆಧಾರ್ ಕಾರ್ಡ್ ಲಿಂಕ್ ಅದು ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕಾದ್ರೆ ತಾಲೂಕಲ್ಲಿ ಒಂದು 25-30 ಸಾವಿರ ಮೇಲ್ಪಟ್ಟು ವೋಟ್ಸು ಡಿಲೇಟ್ ಆಗುತ್ತೆ. ಇಲ್ಲಿ ಸುಮಾರು 25-30 ಸಾವಿರ ವೋಟ್ಸು ಡಿಲೇಟ್ ಆಗುತ್ತೆ. ಅದರ ಒಂದು ಜವಾಬ್ದಾರಿಯನ್ನು ನೀವೆಲ್ಲ ಹೊರಬೇಕು ಅಂತ ನಾನು ಸೂಚನೆ ಕೊಡಬೇಕು. ಯಾಕಂದರೆ ಎಲ್ಲ ಸೇವೆ ಒಳ್ಳೆಯ ಸಂದರ್ಭ, ಪಕ್ಷದ ಸಂಘಟನೆ ವಿಷಯ ಇದು ಬಹಳ ಮುಖ್ಯವಾದ ಅಂಶ. ನಾವು ಬೇರೆ ವ್ಯವಸ್ಥೆಗಳು ಮಾಡ್ತೇವೆ, ಯಾರು ಪಕ್ಷದಿಂದ ಮತ್ತು ಸರ್ಕಾರದಲ್ಲಿ ಇರ್ತಾರೆ, ಎಲ್ಲ ಪಕ್ಷಗಳು ಕಾಂಗ್ರೆಸ್ ಇರ್ತಾರೆ, JDS ಇರ್ತಾರೆ. ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಮತ್ತೆ ಭಾಗವಹಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು. ಸುಮಾರು ದಿವಸಗಳಲ್ಲಿ ಒಳ್ಳೆಯ ದಿವಸಗಳು ಬರುತ್ತೆ. ಈ ತಾಲೂಕಿನ ಅಭಿವೃದ್ಧಿಗೆ ಇನ್ನೂ ಒಂದು ಹೆಚ್ಚಿನ ಪಾತ್ರವನ್ನು ನಾವೆಲ್ಲ ಸೇರಿಕೊಂಡು ವಹಿಸೋಣ. ಅನೇಕ ಸಂದರ್ಭಗಳಲ್ಲಿ ತೊಂದರೆಯಾಗಿದೆ. 3 ವರ್ಷ ಇಷ್ಟು ನೋವಿನಿಂದ ಕೆಲಸ ಮಾಡಿ ಎಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ಯಾವ ಇನ್ನೆಂದಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಧಿಕಾರ ಇದೆ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಅಷ್ಟೊಂದು ತೊಂದರೆಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ರೋಡುಗಳು ಮಾಡೋದ್ರಲ್ಲಿ, ಇಂಡಸ್ಟ್ರೀಸ್ ಮಾಡೋದ್ರಲ್ಲಿ, ಮತ್ತು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ತೊಂದರೆ ಕೊಟ್ಟಿದ್ದಾರೆ. ನನ್ನ ಮನಸ್ಸು ಎಂಥದ್ದಂದರೆ ನಿಮಗೆಲ್ಲ ಗೊತ್ತಿದೆ, ಯಾವತ್ತೂ ಕೂಡ ಬಡವರ ಬಗ್ಗೆ ಚಿಂತನೆ, ಎಲ್ಲ ವರ್ಗದ ಜನತೆಯ ಬಗ್ಗೆ ನನ್ನ ಒಂದು ಕಾಳಜಿ ಇದೆ. ನಾನು ಕೇವಲ ಒಕ್ಕಲಿಗನಾಗಿ ಸಮಾಜದಲ್ಲಿ ಹುಟ್ಟಿರ್ಬೋದು, ಆದರೆ ನನಗೆ ಎಲ್ಲ ಸಮಾಜಗಳ ಬಗ್ಗೆ ಅಭಿಮಾನ ಇದೆ, ನನ್ನ ಬಗ್ಗೆ ಚಿಂತನೆ ಇದೆ, ಕಾಳಜಿ ಇದೆ. ನಾನು ಯಾವತ್ತೂ ಕೂಡ ಅವರ ಸೇವೆ ಮಾಡುವ ಮನುಷ್ಯ. ಅಷ್ಟು ನಾನು ಯಾರ್ಯಾರು ಒಂದು 5 ಜನ 3 ಜನಕ್ಕೆ ಕೊಟ್ಟು ಬೋರ್ವೆಲ್ ಕೊಟ್ಟು ಅಥವಾ ಏನಾದರೂ ಸರ್ಕಾರದಿಂದ ಒಂದು ಸಲಹೆಗಳು ಕೊಟ್ಟು ಕೆಲವರು ಕೊಡದಿದ್ದರೆ ನೋವಾಗುತ್ತೆ. ಅವ್ರು ಕೊಡುವವರೆಗೂ ನನಗೆ ತೃಪ್ತಿ ಇರುವುದಿಲ್ಲ. ಆ ಟೈಪು ನಾನು ಬದುಕ್ತಾ ಇರೋ ಮನುಷ್ಯ. ನಿಮಗೆಲ್ಲ ಗೊತ್ತಿದೆ, ಕೆಲವು ತೊಂದರೆಗಳಾಗಿರ್ಬೋದು ಪಕ್ಷದಲ್ಲಿ. ಆಮೇಲೆ ಕೆಲವು ಜನ ತೊಂದರೆ ಬೇಜಾರು ಪಟ್ಟಿರ್ಬೋದು. ಎಲ್ಲ ಮರೆತು ಪಕ್ಷವನ್ನು ಒಗ್ಗಟ್ಟಿನಿಂದ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಮುನ್ನಡೆಸಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯನ್ನು ವಿನಂತಿ ಮಾಡಬೇಕಾದ್ರೆ ಏನೇ ಕಷ್ಟ ಇದ್ದರೂ ಕೂಡ ನಾವೆಲ್ಲ ಒಂದು ಗ್ರಾಮೀಣ ಸಂಸಾರ, ನಾವೆಲ್ಲ ಒಟ್ಟಿಗೆ ಹೋದ್ರೇ ಇವತ್ತು ನಾವು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವರು ಪಕ್ಷಕ್ಕೆ ಗೌರವ ಸಲ್ಲಿಸಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಹೋಗಿ ಮುಂಬರುವ ದಿವಸಗಳಲ್ಲಿ ನಮ್ಮ ಶಕ್ತಿ ಏನು ಅಂತ ಶ್ರೀನಿವಾಸ ತಾಲೂಕಿನ ಶಕ್ತಿ ಏನು ಅಂತ ನಾವು ತೋರಿಸಬೇಕಾಗುತ್ತೆ. ಆದ್ದರಿಂದ ನನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಟ್ಟೆ ಇವತ್ತು ದೇವರ ಸನ್ನಿಧಿಯಲ್ಲಿ ಈ ಒಂದು ನಮ್ಮ ದೇವೇಗೌಡರಿಗೆ ಮುಂದೆ ಒಳ್ಳೆಯ ಆರೋಗ್ಯವನ್ನು ದೇವರು ದಯಪಾಲಿಸಿ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡೋದಕ್ಕೆ ಅವರಿಗೆ ನೆನಪಿನ ಅವಕಾಶ ಒಳ್ಳೆಯ ಕ್ಷೇತ್ರಕ್ಕೆ ಕೊಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಇವತ್ತು ತಾವೆಲ್ಲ ಕೂಡ ಗೊತ್ತಿಲ್ಲದಿದ್ದರೂ ಸಹಿತ ಎಲ್ಲ ಬಂದಿದ್ದೀರಿ. ನನಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮೊದಲಿಗೆ ಪತ್ರಕರ್ತರ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಭಾಕರ್ ಬಾಬು ರೆಡ್ಡಿ. ನಾನು ಶ್ರೀನಿವಾಸಪುರ ಇದೇ ತಾಲೂಕಿನ ಸೀಗಳ್ಳಿ ಗ್ರಾಮದಲ್ಲಿ ಹುಟ್ಟಿರುವಂಥವನು. ನಾವೊಬ್ಬ ರೈತವಾರಿ ಕುಟುಂಬದಿಂದ ಬೆಳೆದು ನಾವು ಉದ್ಯಮಿಯಾಗಿ, ಮೊದಲು ರೈತನಾಗಿ ಉದ್ಯಮಿಯಾಗಿ ನಾನು ಈ ತಾಲೂಕಿನಲ್ಲಿ ಒಂದು ರೈತರಿಗೋಸ್ಕರ ಒಂದು ಇಂಡಸ್ಟ್ರಿನೂ, ಮಾವಿನಕಾಯಿ ಇಂಡಸ್ಟ್ರಿನೂ ಮಾಡಿದ್ದೀನಿ.
ಮತ್ತು ನನ್ನ ಒಂದು ಮೊದಲು ಇಂಟ್ರಡಕ್ಷನ್ನು ಮತ್ತು ಇವತ್ತಿನ ದಿನ ಏನು ವಿಶೇಷವಾಗಿ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವು. ಅದಕ್ಕೆ ಎಲ್ಲ JDS ಕಾರ್ಯಕರ್ತರು, ತಾಲೂಕಿನ ಎಲ್ಲ JDS ಕಾರ್ಯಕರ್ತರು, ನಾಯಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ವೆಂಕಟೇಶ್ವರರೆಡ್ಡಿ ಅಣ್ಣ ಅವರು ಮತ್ತು ನಮ್ಮ ತೂಪಲ್ಲಿ ನಾರಾಯಣಸ್ವಾಮಿ ಅಣ್ಣ ಅವರು ಎಲ್ಲರೂ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಎಲ್ಲ JDS ಕಾರ್ಯಕರ್ತರು ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ನಾನು ಶುಭ ಕೋರ್ತೀನಿ. ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ, ಈ ಬರುವ ಚುನಾವಣೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ವೆಂಕಟೇಶ್ವರರೆಡ್ಡಿ ಅಣ್ಣ ಅವರು ಎರಡನೇ ಬಾರಿಯಾಗಿ ಹ್ಯಾಟ್ರಿಕ್ ಆಗಿ ಜಯ ಬೇರ್ತಾರೆ. ಜಯ ಆಗಿ ಮತ್ತು ನಮ್ಮ ತಾಲೂಕಿಗೆ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಅವರು 100ಕ್ಕೆ 100 ಖಚಿತವಾಗಿ ನಮ್ಮ ತಾಲೂಕಿಗೆ ಮಂತ್ರಿಯಾಗಿ ಸೇವೆ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಂದಿನ ಬರುವ ಚುನಾವಣೆಯಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತದೆ. ನಮ್ಮ ರೈತ ನಾಯಕ ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಹೆಚ್ಚಿನ ಸೇವೆ ಮಾಡ್ತಾರಂತ ನಾನು ಶುಭ ಕೋರುತ್ತಾ ಈ ದೇವೇಗೌಡರ ಇವತ್ತು ಹುಟ್ಟುಹಬ್ಬವನ್ನು ಎಲ್ಲ JDS ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಣೆ ಮಾಡಿದ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.